ಮೈಸೂರು ದಸರಾ. ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋ ಆಗಿರುತ್ತೆ ಒಂದು ಚಿಕ್ಕ ಟ್ರಾವೆಲ್ ವಿಡಿಯೋ. ನಾವು ಹೋಗಿದ್ವಿ ಅರಮನೆ ನಗರಿ ಮೈಸೂರಿಗೆ. ಇವಾಗ ದಸರಾ ಟೈಮ್ ಆಗಿರೋದ್ರಿಂದ ಇನ್ನ ಫಸ್ಟ್ ನಮ್ಗೆ ನೆನಪಾಗೋದೆ ಆ ಒಂದು ಲೈಟಿಂಗ್ಸ್ ಅಲ್ವಾ, ಸಿಟಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅಂಡ್ ಮೈಸೂರು ವಿಸಿಟ್ ಮಾಡಿದಾಗ 99% ಆಫ್ ದ ಟೈಮ್ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ನಾವು ಅನ್ಕೊಂಡು ಹೋಗಿದ್ದೆ ಒಂದು, ಅಲ್ಲಿ ನೋಡಿದ್ರೆ ಇಟ್ ವಾಸ್ ಟೋಟಲಿ ಡಿಫ್ರೆಂಟ್. ಸೊ ಹೇಗಿತ್ತು ರಶ್, ತುಂಬಾ ರಶ್ ಇತ್ತಾ ಅಥವಾ ಕಡಿಮೆ ಇತ್ತಾ ರಶ್ ಏನಂತ ಹೇಳಿ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ಇವಾಗಷ್ಟೇ ಮೈಸೂರಿಗೆ ಬಂದಿದ್ದೀವಿ, ಚಾಮುಂಡಿ ಬೆಟ್ಟಕ್ಕೆ. ಇವಾಗ ಹೋಗ್ಬೇಕು ಒಳಗಡೆ. ಸಮ್ಮರ್ ಅಲ್ಲಿ ಇರೋ ತರ ಇದೆ. ರಶ್ ಜನರು ಇದಾರೆ, ಸಕ್ಕಷ್ಟಕ್ಕೆ ಇದೆ ಮಾತ್ರ. ಆ್ಯಂಡ್ ರಶ್ ನೋಡ್ಬೇಕು ಹೇಗಿದೆಯೋ, ಎಷ್ಟೊತ್ತಾಗುತ್ತೋ ಏನು ಅಂತ. ಲೆಟ್ಸ್ ಇವಾಗ ಹೋಗೋಣ ತಾಯಿ ದರ್ಶನ ಮಾಡ್ಕೊಳ್ಳೋದಕ್ಕೆ. ಹಾಯ್ ಹೇಗಿದೆ ಮೈಸೂರು? ಮೈಸೂರು ನಮ್ಗೆ ಏನು ಅನ್ಸಲ್ಲ, ಯಾವುದೋ ಪಕ್ಕದ ಏರಿಯಾ ಅಲ್ವಾ. ಮೈಸೂರು ಒಂದು ರೂಢಿ ಆಗೋಗಿದೆ. ಆಕ್ಚುಲಿ ದೇವಸ್ಥಾನ ಕಡಿಮೆ ಇರುತ್ತೆ ಅಂತಾನೆ ಅನ್ಕೊಂಡ್ವಿ, ಬಿಕಾಸ್ ದಸರಾ ಆಗೋಯ್ತಲ್ಲ, ಆ ವೀಕೆಂಡ್ ಕೂಡ ಆಗೋಯ್ತು. ಸೊ ಹಾಗಾಗಿ ವಿ ಥಾಟ್ ರಶ್ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ ಅಂತ ಹೇಳಿ ನಾವು ಹೋಗಿದ್ವಿ. ಸೊ ಇಟ್ ವಾಸ್ ಟೋಟಲಿ ಡಿಫ್ರೆಂಟ್. ಎಷ್ಟು ರಶ್ ಇತ್ತು ಅಂತ ಅಂದರೆ, ಬಿಕಾಸ್ ಮೇನ್ ರೀಸನ್ ಏನಪ್ಪ ಅಂತ ಅಂದರೆ, ಹಿಂದಿನ ದಿನ ನಾವು ಹೋಗೋ ಹಿಂದಿನ ದಿನ ಬಂದು ರಥೋತ್ಸವ ಇತ್ತಂತೆ. ಸೊ ಹಾಗಾಗಿ ರಶ್ ಇತ್ತು ಹಿಂದಿನ ದಿನ. ಆ್ಯಂಡ್ ದ ನೆಕ್ಸ್ಟ್ ಡೇ ಆಲ್ಸೋ ತೆಪ್ಪೋತ್ಸವ ಇತ್ತು. ಸೊ ಹಾಗಾಗಿ ನೆಕ್ಸ್ಟ್ ಡೇ ಕೂಡ ರಶ್ ಇರುತ್ತೆ. ಆ್ಯಂಡ್ ದಸರಾ ಅಲ್ವಾ, ಸೊ ಅವಾಗ ಗೊತ್ತಾಯ್ತು ಓಕೆ ಕಂಟಿನ್ಯೂಸ್ ರಶ್ ಇದ್ದೇ ಇರುತ್ತೆ. ಲೈಕ್ ತುಂಬಾನೇ ರಶ್ ಇತ್ತಲ್ವಾ, ಆಲ್ಮೋಸ್ಟ್ ಲೈಕ್ ಮೋರ್ ದ್ಯಾನ್ 4 hours ಕೂಡ ಆಗ್ತಿತ್ತು ದರ್ಶನಕ್ಕೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಹಂಗೂ ಯೋಚನೆ ಮಾಡಿದ್ವಿ, ಹೊರಗಡೆಯಿಂದನೇ ತಾಯಿಗೆ ಕೈ ಮುಕ್ಕೊಂಡು ಹಾಗೆ ವಾಪಸ್ ಬರೋಣ ಅಂತ ಹೇಳಿ. ಮತ್ತೆ ಅಪ್ಪ ಬಂದು ಬೇಡ, ಇಷ್ಟು ದೂರ ಬಂದಿದ್ದೀವಿ, ಸೊ ಹೇಗೆ ತಾಯಿ ದರ್ಶನ ಮಾಡ್ತೀರಾ, ಹಾಗೆ ವಾಪಸ್ ಹೋಗೋಕ್ಕಾಗುತ್ತೆ, ಲೇಟ್ ಆದರೂ ಪರವಾಗಿಲ್ಲ ದರ್ಶನ ಮಾಡ್ಕೊಂಡೇ ಹೋಗೋಣ ಅಂತ ಹೇಳಿದ್ರು. ಸೊ ಹಾಗೆ ನೀವು ಇಲ್ಲಿ ನೋಡ್ಬೋದು ನೋಡಿ. ಸೊ ಈ ರಥೋತ್ಸವ ಇತ್ತು ಬಿಫೋರ್ ಡೇ, ಹಾಗಾಗಿ ಸ್ವಲ್ಪ ರಶ್ ಜಾಸ್ತಿನೇ ಇತ್ತು. ರಶ್ ಹೇಗಿದೆ? 100 rupees ಕ್ಯೂನೇ ಇವಾಗ. 100 rupees ಸ್ಟಾರ್ಟಿಂಗ್ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಅಲ್ಲಿಂದನೇ 100 rupees ಸ್ಟಾರ್ಟ್ ಆಗಿದೆ. 30 rupees, 100 rupees. ನೆಕ್ಸ್ಟ್ ಯಾವುದಿದೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದು ಬಂದು 100 rupees ಕ್ಯೂ. ದರ್ಶನದಲ್ಲಿ ಟಿಕೆಟ್ ಇದೆ. ಸೊ ಇವಾಗ ನೀವು ಇಲ್ಲಿ ನೋಡ್ತಿರೋದು ಬಂದು ದಿಸ್ ಇಸ್ ಫಾರ್ 100 ಟಿಕೆಟ್ ಕ್ಯೂ ಲೈನ್. ಇದು ಇವಾಗ ನೋಡ್ತಿರೋದು. ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ವಿ ಆರ್ ವೆರಿ ಮಚ್ ನಿಯರ್ ಟು 1000 ಸಬ್ಸ್ಕ್ರೈಬರ್ಸ್. ಸೊ ಹಾಗಾಗಿ ಬೇಗ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗಾಗಿ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ಇನ್ನು ತಾಯಿ ದರ್ಶನ ಮಾಡಿದಂತೂ ತುಂಬಾ ಖುಷಿ ಆಯಿತು. ಅದೇನೋ ಗೊತ್ತಿಲ್ಲ, ಪ್ರತಿ ಸಾರಿ ದರ್ಶನ ಮಾಡೋದಕ್ಕಿಂತ ಈ ಸಾರಿ ದರ್ಶನ ಮಾಡಿದ ಐ ಫೆಲ್ಟ್ ಇಟ್ ರಿಯಲಿ ಸ್ಪೆಷಲ್. ಅದೇನಂತ ಗೊತ್ತಿಲ್ಲ, ದೇವರು ನೋಡೋದಕ್ಕೆ ಎಷ್ಟು ಕಳೆಯಾಗಿ ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು. ಐ ರಿಯಲಿ ಫೆಲ್ಟ್ ವೆರಿ ಹ್ಯಾಪಿ. ಆ್ಯಂಡ್ ಇಲ್ಲಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ನೋಡಿ, ನೀವು ಕೂಡ ತಾಯಿ ದರ್ಶನ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ದಿರೋರಿಗೆ ಹೇಳ್ತಿದ್ದೀನಿ. ದೇವಸ್ಥಾನದ ಒಳಗಡೆನೆ ಪ್ರಸಾದ ಅಂದ್ರೆ ಲಾಡು ಕೊಡ್ತಾರೆ. ಅಂದ್ರೆ ನಾವೇ ದುಡ್ಡು ಕೊಟ್ಟು ತಗೊಳ್ಬೇಕು. ಸೊ ಒಂದು ಪ್ಯಾಕೆಟ್ ಅಲ್ಲಿ 2 ಲಾಡು ಇರುತ್ತೆ. ಕಾಸ್ಟ್ ಬಂದು 30 rupees ಆಗುತ್ತೆ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದದ್ದು ಬಂದು ಆನೆಗಳಿದ್ದಾಗಲೇ ಮೈಸೂರಿಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅವಾಗ ಹೋಗೋದಕ್ಕೆ ಆಗಲಿಲ್ಲ, ಬಿಫೋರ್
ದಸರಾ ಮುಂಚೆ ಹೋಗೋದಕ್ಕೆ ಆಗಲಿಲ್ಲ. ದಸರಾ ಆಗಿದ್ದು ಒಂದು 2-3 ಡೇಸ್ಗೆಲ್ಲ ಆನೆಗಳು ವಾಪಸ್ ಕಾಡಿಗೆ ಹೊಟ್ಟೋಗುತ್ತಲ್ವಾ, ಸೊ ಅದಕ್ಕೆ ಬಿಫೋರ್ ದ್ಯಾಟ್ ಹೋಗಬೇಕು ಅಂತ ನಾವು ಅಂದ್ಕೊಂಡಿದ್ದು. ಸೊ ಆನೆಗಳೆಲ್ಲ ಅದರಲ್ಲೂ ಭೀಮಾ ಫೇಮಸ್ ಆಗೋಗಿದ್ದಾನಲ್ಲ, ಭೀಮಾ ಅಂತ ಕರೆದ್ರೆ ಸೊಂಡ್ಲೆತ್ತಿ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದ. ಸೊ ಆ್ಯಕ್ಚುಲಿ ನನಗೆ ತುಂಬ ಆಸೆ ಇತ್ತು ಭೀಮಾ ಅಂತ ಕರೆದ್ಬಿಟ್ಟು ರೆಸ್ಪಾಂಡ್ ಮಾಡೋದು, ಆದರೆ ಹೋಗೋದಕ್ಕೆ ಆಗಲಿಲ್ಲ. ಬಟ್ ನೆಕ್ಸ್ಟ್ ಇಯರ್ 2026ಗೆ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ನೀವು ವಿಡಿಯೋ ನೋಡ್ತಿರೋರಲ್ಲಿ ಮೈಸೂರವರಾಗಿದ್ದರೆ ಅಥವಾ ಮೈಸೂರಿಗೆ ಹೋಗಿದ್ರೆ ಈ ದಸರಾ 2025ಗೆ ಹೋಗಿದ್ರೆ ನನಗೆ ಮೈಸೂರು ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಫೇವ್ರೆಟ್ ಹೋಟೆಲ್ ಯಾವುದು ಮೈಸೂರಲ್ಲಿ ಅಂತ ಹೇಳಿ ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸಿ. ಡೆಫಿನೆಟ್ಲಿ ನನಗೆ ನೆಕ್ಸ್ಟ್ ವಿಸಿಟ್ಗೆ ಹೆಲ್ಪ್ ಆಗುತ್ತೆ. ಸೊ ಇನ್ನು ಲೈಟಿಂಗ್ಸ್ ಎಲ್ಲ ಸಿಟಿಲಿ ನೋಡೋದಕ್ಕೆ ಇಟ್ ಇಸ್ ಜಸ್ಟ್ ಅಮೇಝಿಂಗ್, ವಾವ್ ಅಂತ ಹೇಳ್ಬೋದು. ಸೊ ಟೈಮಿಂಗ್ಸ್ಗೆ ಬರೋದಾದರೆ 7 ಮೇಲೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ 10:30ವರೆಗೂ ಇರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಈ ಲೈಟಿಂಗ್ಸ್ ನೋಡೋದಂತೂ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಿಸ್, ಯು ಹ್ಯಾವ್ ಟು ಸಿ ದಿಸ್ ಅಂತ ಹೇಳ್ತೀನಿ. ಅಷ್ಟು ಚಂದ, ಎಷ್ಟು ಚೆನ್ನಾಗಿರುತ್ತೆ ಮೈಸೂರು ನೋಡೋದಕ್ಕೆ, ಅದರ ಅಂದಾನೆ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅಂತ ಹೇಳ್ಬೋದು. ಸೊ ನನಗೆ ನೆನಪಾಗಿದ್ದು ಏನಪ್ಪ ಅಂತಂದರೆ ಮೈಸೂರು ದಸರಾ ಎಷ್ಟೊಂದು ಸುಂದರ. ಎಲ್ಲೆಲ್ಲೂ ನಗೆಯ ಪನ್ನೀರ. ಒಂದು ಕಡೆ ಲೈಟಿಂಗ್ಸ್ಗಿಂತ ಇನ್ನೊಂದು ಕಡೆ ಡಿಫ್ರೆಂಟ್ ಇರುತ್ತೆ. ಒಂದು ಮೈನ್ ರೋಡಲ್ಲಿ ಒಂಥರ ಡಿಸೈನ್ ಆಫ್ ಲೈಟಿಂಗ್ಸ್ ಇದ್ರೆ ಇನ್ನೊಂದು ಮೈನ್ ರೋಡಲ್ಲಿ ಬೇರೆ ಥರ ಇರುತ್ತೆ. ಸೊ ಸರ್ಕಲ್ಲಿಗೆ ಬರೋದಾದರೆ ಅಲ್ಲಿ ಇನ್ನೊಂಥರ ಲೈಟಿಂಗ್ಸ್, ಅಲ್ಲಂತೂ ಲೈಕ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬಾ ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ನಾವಿಲ್ಲಿ ಮೈಸೂರು ಪ್ಯಾಲೇಸಿಗೆ ಎಂಟರ್ ಆದ್ವಿ. ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ಹೊರಟ್ವಿ ನಾವು, ಬಿಕಾಸ್ ಟೈಮ್ ವಾಸ್ ಆಲ್ಮೋಸ್ಟ್ 7:30 ಮೇಲೆ ಆಗಿತ್ತು. ಆದರೆ ಲೈಟಿಂಗ್ ಸ್ಟಾರ್ಟ್ ಆಗೋದೇ 7 ಅಲ್ವಾ, ಸೊ ಹಾಗಾಗಿ ಮೇಯ್ನಾಗಿ ಅದಕ್ಕೋಸ್ಕರನೇ ನಾವು ಡಿಲೇ ಮಾಡಿದ್ವಿ. So yeah guys, ಇದಾಗಿತ್ತು ಒಂದು ಸ್ಮಾಲ್ ವ್ಲಾಗ್, a day in Mysore. Hope you all liked it and enjoyed watching this video. ಹಾಗೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಒಂದು ಚಿಕ್ಕ ಕಾಮೆಂಟ್ ಆಗಿದ್ರು ಪರವಾಗಿಲ್ಲ, ಪ್ಲೀಸ್ ತಿಳಿಸಿ ವಿಡಿಯೋ ಹೇಗಿತ್ತು ಅಂತ ಹೇಳಿ. ಸೊ ಮತ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. See you all in my next video. Until then, take care. Bye bye.